ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ನಾಮ ದ್ವಿತೀಯೋ ಮಹೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯೋ ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಡ್ಯಂ ವಾಕ್ಪಟುತ್ವಚ್ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ 6ನೇ ಸ್ಕಂಧದ 19ನೇ ಅಧ್ಯಾಯದಲ್ಲಿ ಇವತ್ತು 4ನೇ ಶ್ಲೋಕ, 4 ಆಯಿತು, 5ನೇ ಶ್ಲೋಕ. ಯತಸ್ತ್ವಂ ಕೃಪಯಾ ಭೂತ್ಯಾ ತೇಜಸಾ ಮಹತೌಜಸಾ ಜುಷ್ಟ ಈಶ ಗುಣೈಃ ಸರ್ವೈಃ ತತೋಸಿ ಭಗವಾನ್ ವಿಭುಃ. ಪುಂಸವನ ವ್ರತದ ವಿಧಾನವನ್ನ ಶುಕಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲು ಮರುದ್ದೇವತೆಗಳ ಉತ್ಪತ್ತಿಯ ಕಥೆಯ ಶ್ರವಣವನ್ನ ಮಾಡಿ ಬ್ರಾಹ್ಮಣರನ್ನ ಅಪ್ಪಣೆಯನ್ನ ಕೇಳಿ ವ್ರತ ಆರಂಭ ಮಾಡಬೇಕು. ಪ್ರತಿ ದಿವಸ ಚೆನ್ನಾಗಿ ಬಿಳಿಯಾಗಿ ಹಲ್ಲುಜ್ಜಿ ಸ್ನಾನ ಮಾಡಿ ವಸ್ತ್ರಗಳಿಂದ ಅಲಂಕಾರ ಮಾಡಿಕೊಂಡು ಬೆಳಗ್ಗೆ ಆಹಾರವನ್ನು ಸೇವನೆ ಮಾಡೋದಕ್ಕಿಂತ ಮೊದಲಿಗೆ ಈ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಬೇಕು. ಮೊದಲು ಅವರನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವಾಗ ನಮಸ್ತೆ ನಿರಪೇಕ್ಷಾಯ ಪೂರ್ಣಕಾಮ ನಮೋಸ್ತುತೆ ಮಹಾವಿಭೂತಿಪತಯೇ ನಮಃ ಸಂಕಲ್ಪ ಸಿದ್ಧಯೇ ಅಂತ ಇದು ಮೊದಲನೇ ಶ್ಲೋಕ. ಅವರನ್ನ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು. ಅದರ ಮುಂದಿನ ಶ್ಲೋಕ ಈಗ ನಾವು ನೋಡಿದ್ದು. ಯತಸ್ತ್ವಂ ಕೃಪಯಾ ಭೂತ್ಯಾ ತೇಜಸಾ ಮಹತೋಜಸಾ ಜುಷ್ಟ ಈಶ ಗುಣೈಃ ಸರ್ವೈಸ್ತತೋಸಿ ಭಗವಾನ್ ವಿಭುಃ. ಎಲೆ ಪ್ರಭುವೇ, ಕೃಪೆ, ಸಂಪತ್ತು, ಮಹಾ ತೇಜಸ್ಸು, ಓಜಸ್ಸು ಮೊದಲಾದ ಅನೇಕ ಸಕಲ ಸದ್ಗುಣಗಳಿಂದ ನೀನು ಕೂಡಿದ್ದಿ. ಆದ್ರಿಂದ ನೀನು ಸರ್ವಶಕ್ತ, ನೀನು ಭಗವಾನ್ ಅಂತ ಕರೆಸ್ಕೊಳ್ತಾ ಇದ್ದಿ ಅಂತ. ಭಗವಾನ್ ಅಂತಂದ್ರೆ ಇದೆಲ್ಲ ಗುಣಗಳು. ಕೃಪಯಾ ಭೂತ್ಯಾ ತೇಜಸ ಮಹತೌಜಸ ಈ ಮೊದಲಾದ ಅನೇಕ ಗುಣಗಳಿಂದ ಯಾರು ಕೂಡಿರ್ತಾರೋ ಅವನನ್ನೇ ಭಗವಾನ್ ಅಂತ ಕರೀತಾರೆ. ವಿಭು, ಸಮರ್ಥನಾಗಿರ್ತಕ್ಕಂಥವನು ನೀನು. ಈ ಎಲ್ಲ ಗುಣಗಳು ನಿನ್ನಲ್ಲಿದೆ. ಆ ಕಾರಣದಿಂದಲೇ ನೀನನ್ನ ಭಗವಾನ್ ಅಂತ ಕರೀತಾರೆ ಅಂತ. ಭಗ ಅನ್ನೋ ಶಬ್ದಕ್ಕೆ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು.
ಇದು ಪೂರ್ಣವಾಗಿ ಯಾರಲ್ಲಿದೆಯೋ ಅವನನ್ನ ಭಗವಾನ್ ಅಂತ ಕರೀತಾರೆ. ಇದು ಪೂರ್ಣವಾಗಿ ಇರೋದಕ್ಕೆ ಭಗ ಅಂತ ಹೆಸರು. ಜ್ಞಾನಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಸ್ಸು, ಅದನ್ನೇ ಇಲ್ಲಿ ಕೃಪಯಾ ಭೂತ್ಯ ತೇಜಸ ಮಹತೋಜಸ ಜುಷ್ಟ ಈಶಗುಣೈ ಸರ್ವೈ ಅಂತ ಹೇಳಿದ್ದಾರೆ. ಈ ಎಲ್ಲ ಗುಣಗಳಿಂದ ನೀನು ಕೂಡಿದ್ದಿ, ಆದ್ರಿಂದಲೇನೆ ನಿನ್ನನ್ನ ಭಗವಾನ್ ಎಂಬುದಾಗಿ ಕರೀತಾರೆ. ಯತಸ್ತ್ವಂ ಕೃಪಯಾ ಭೂತ್ಯ ತೇಜಸ ಮಹತೋಜಸ ಜುಷ್ಟ ಈಶ ಅಥವಾ ತುಷ್ಟ ಅಂತ ಇನ್ನೊಂದು ಪಾಠ ಇದೆ. ತುಷ್ಟ ಈಶ ಗುಣೈಸ್ತರ್ವೈ ತತೋಸಿ ಭಗವಾನ್ ವಿಭುಃ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೇ. ಜಗನ್ಮಾತೆಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನ, ಅವಳ ಗುಣಗಳನ್ನ ಹೊಗಳ್ತಕ್ಕಂತಹ ಒಂದು ಮತ್ತೊಂದು ಶ್ಲೋಕ. ವಿಷ್ಣು ಪತ್ನಿ ಅದೇ ಒಂದು ದೊಡ್ಡ ಗುಣ. ವಿಷ್ಣು ಪತ್ನಿಯಾಗಿದ್ದಾಳೆ ಅಂತನ್ನೋದೇ ಒಂದು ದೊಡ್ಡ ಗುಣ. ಅದು ಅಸಾಧಾರಣವಾದಂತಹ ಒಂದು ಗುಣ, ಬೇರೆ ಯಾರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಅಸಾಧಾರಣವಾದಂತಹ ಒಂದು ಮಹಿಮೆ ವಿಷ್ಣು ಪತ್ನಿತ್ವ ಮಹಾಲಕ್ಷ್ಮೀ ದೇವಿಯಲ್ಲಿರ್ತಕ್ಕಂಥದ್ದು. ಮಹಾಮಾಯೇ, ಅವಳು ಮಾಯಾದೇವಿ, ಮಹಿಮೆ ಅಂತರ್ಥ. ಮಾಯಾ ಅನ್ನೋ ಶಬ್ದಕ್ಕೆ ಮಹಿಮೆ. ಮಹಾಮಾಯೆ, ಮಹಾ ಮಹಿಮೆ ಉಳ್ಳವಳು. ಮಹಾಪುರುಷ ಲಕ್ಷಣೆ, ಮಹಾಪುರುಷರ ಲಕ್ಷಣಗಳೆಲ್ಲ ಅವಳಲ್ಲಿದೆ. ಮಹಾಪುರುಷರು ಅಂತ ಏನು ಕರೆಸ್ಕೊಂಡಿದ್ದಾರೆ ಬ್ರಹ್ಮವಾಯು ಮೊದಲಾದ ದೇವತೆಗಳು, ಅವರಲ್ಲಿರುವ ಎಲ್ಲಾ ಗುಣಗಳು ಇವಳಲ್ಲಿದೆ. ಮಹಾಪುರುಷರ ಲಕ್ಷಣಗಳು ಇವಳಲ್ಲಿದೆ. ಒಂದರ್ಥ ಇದು. ಇನ್ನೊಂದರ್ಥ, ಮಹಾಪುರುಷ ಅಂತಂದ್ರೆ ಭಗವಂತ ಶ್ರೀಮನ್ನಾರಾಯಣ. ಆ ಭಗವಂತನಾದ ಶ್ರೀಮನ್ನಾರಾಯಣನಿಗೆ ಇವಳು ಲಕ್ಷಣ. ಯಾವುದು ಲಕ್ಷಣ? ಶ್ರೀವತ್ಸ ಅನ್ನೋ ಚಿಹ್ನೆ ಇದೆಯಲ್ಲ ಎದೆಯಲ್ಲಿ, ಆ ಶ್ರೀವತ್ಸ ಚಿಹ್ನೆಯಾಗಿ ಕೂತಿದ್ದಿ ನೀನು. ನೀನು ಮಹಾಪುರುಷ ಯಾರು ಅಂತ ನೋಡ್ಲಿಕ್ಕೆ ನೀನೇ ಲಕ್ಷಣ. ಈ ಶ್ರೀವತ್ಸ ಚಿಹ್ನೆಯನ್ನ ನೋಡಿ ಭಗವಂತ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರ್ತದೆ. ಭಗವಂತನನ್ನ ಗುರುತಿಸ್ಬೇಕಾಗಿದ್ರೆ ಆ ಭಗವಂತನಲ್ಲಿರುವ ಅಸಾಧಾರಣವಾದ ಒಂದು ಲಕ್ಷಣ ಅಂತಂದ್ರೆ ಶ್ರೀವತ್ಸ ಚಿಹ್ನೆ. ಆ ಶ್ರೀವತ್ಸ ಚಿಹ್ನೆಯಾಗಿ ಇರುವವಳು ನೀನು, ಮಹಾಪುರುಷನಾದ ಭಗವಂತನ ಲಕ್ಷಣಲಾಗಿದ್ದಿ ನೀನು ಅಂತ ಸತ್ಯಧರ್ಮ ತೀರ್ಥರು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಮಹಾಪುರುಷ ಲಕ್ಷಣೆ ಅಂತನ್ನೋದಕ್ಕೆ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ಸೊಗಸಾದಂತಹ ವ್ಯಾಖ್ಯಾನ. ಮಹಾಪುರುಷ ಭಗವಂತ, ಅವನ ಲಕ್ಷಣ ಚಿಹ್ನ ಅಂತ ಅರ್ಥ. ಶ್ರೀವತ್ಸ ಚಿಹ್ನ, ಆ ರೂಪದಲ್ಲಿ ಇದ್ದಿದಿ ನೀನು ಅಂತರ್ಥ. ಇದರಲ್ಲಿ ಮೋಕ್ಷದಲ್ಲಿ ಸಾರೂಪ್ಯ ಮೋಕ್ಷ ಅಂತ ಒಂದಿದೆ. ಅಲ್ಲಿ ಏನು ಅಂದರೆ ಎಲ್ಲರೂ ಕೂಡ ಚತುರ್ಭುಜರಾಗಿ ಶಂಖಚಕ್ರ ಗದಾಧಾರಿಗಳಾಗಿ ನೋಡ್ಲಿಕ್ಕೆ ಎಲ್ಲರೂ ಭಗವಂತನಂತೆಯೇ ಇರ್ತಾರಂತೆ. ಸಾರೂಪ್ಯ, ಭಗವಂತನ ಸಮಾನವಾದ ರೂಪ. ನಾವೆಲ್ಲ ಆ ಸಾರೂಪ್ಯ ಮೋಕ್ಷವನ್ನ ಪಡೆದ್ವಿ ಅಂತಂದ್ರೆ ಭಗವಂತನ ಹಾಗೇನೆ ರೂಪವನ್ನ ಧಾರಣೆ ಮಾಡ್ಕೊಂಡಿರ್ಬೋದು. ನೋಡ್ಲಿಕ್ಕೆ ಎಲ್ಲರೂ ಒಂದೇ ಥರ, ಎಲ್ಲರೂ ಭಗವಂತನ ಹಾಗೆ ಕಾಣಿಸ್ತಾರಂತೆ. ಮತ್ತೆ ಹಾಗಾದ್ರೆ ಭಗವಂತ ಯಾರು, ಬೇರೆಯವರು ಯಾರು ಅಂತ ಕಂಡುಹಿಡಿಯೋದು ಹೇಗೆ? ಎಲ್ಲರೂ ಕೂಡ ಚತುರ್ಭುಜರಾಗಿ ಶಂಖಚಕ್ರ ಗದಾಧಾರಿಗಳಾಗಿಯೇ ಇರ್ತಾರೆ ಅಂತಂದ್ರೆ ಭಗವಂತನನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ ಆವಾಗ ಶ್ರೀವತ್ಸ ಚಿಹ್ನೆ ಮಾತ್ರ. ಆ ಶ್ರೀವತ್ಸ ಚಿಹ್ನೆ
ಅದು ಭಗವಂತನಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಉಳಿದ ಎಲ್ಲಾ ರೂಪಗಳು ಬರ್ತದೆ ಭಗವಂತನ, ಹಾಗೇನೆ ಎಲ್ಲಾ ರೀತಿ ಭಗವಂತ ಕೊಟ್ಟು ಬಿಡ್ತಾನೆ. ಆ ಶ್ರೀವತ್ಸ ಚಿಹ್ನೆ ಇದೆಲ್ಲ ಅದನ್ನ ನೋಡಿ ಕಂಡುಹಿಡಿತಿದ್ರಂತೆ, ಓ ಇವನು ಭಗವಂತ ಅಂತ. ಹಾಗಾಗಿ ಶ್ರೀವತ್ಸ ಅನ್ನೋ ಚಿಹ್ನೆ ಅದು ಅಸಾಧಾರಣವಾದಂತಹ ಭಗವಂತನ ಒಂದು ಲಕ್ಷಣ. ಆ ಲಕ್ಷಣಳಾಗಿ ಇರೋಳೆ ನೀನು ಅಂತ ಮಹಾಲಕ್ಷ್ಮೀ ದೇವಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಹಾಪುರುಷ ಲಕ್ಷಣೆ. ಸೊ ಗರುಡವಾಗ ನಮಗೆ ಬರ್ತೀಯೇನಾಗ ನಾವು ಗರುಡಲ್ಲಿ ಹೋಗ್ತಾರೆ ನಾವು ಮಾಡ್ಕೋಬಹುದು, ಅದನ್ನು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನಾನೆಂತಿನ ದೇವರಿಗೆ ಗರುಡ ವಾಹನ ಅವರಿಗೆ ಮಟ್ಟು ಇದೆ, ಬೇರೆ ಯಾರಿಗೆ ಗರುಡ ವಾಹನ ಇಲ್ಲ. ಗರುಡ ಮೋಕ್ಷದಲ್ಲಿ ಗರುಡ ಅಂದ್ರೆ ಈ ಗರುಡನೇ ಆಗಬೇಕಾಗಿಲ್ಲ, ಗರುಡನ ಮೇಲೆ ಕೂತು ನಾವು ಓಡಾಡಬಹುದು, ಏನ್ ತೊಂದರೆ ಇಲ್ಲ. ಆಮೇಲೆ ಮಹಾಭಾಗೆ ಮಹಾಭಾಗಳು ಅಂದ್ರೆ ಅತ್ಯಂತ ಪುಣ್ಯವಂತಳಾಗಿದ್ದಾಳೆ. ಲೋಕಮಾತಃ, ಇಡೀ ಜಗತ್ತಿಗೆ ತಾಯಿ ನೀನು. ಅಂತಹ ತಾಯಿಯೇ ನಮೋಸ್ತುತೆ, ನಿನಗೆ ನಮಸ್ಕಾರ ಅಂತ ಹೀಗೆ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡುವಂತಹ ಒಂದು ಶ್ಲೋಕ. ವಿಷ್ಣು ಪತ್ನಿ ಮಹಾಮಾಯೇ ಮಹಾಪುರುಷ ಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ. ಪ್ರಿಯೇಥಾ ಮೇ, ನಮ್ಮ ಮೇಲೆ ಪ್ರಸನ್ನಳಾಗು ಅಂತ ಅರ್ಥ. ಪ್ರಿಯೇಥಾಹ ಮೇ ಪ್ರಿಯೇಥಾಹ, ತಾಯಿಯೇ ನಮ್ಮ ಮೇಲೆ ಪ್ರಸನ್ನಳಾಗು, ನಿನಗೆ ನಮಸ್ಕಾರ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಿಂ ಉಪಾಹರಾಣಿ ಇತಿ. ಅನೇನಾಹ ರಹರ್ಮಂತ್ರೇಣ ಅನೇನ ಅಹರಹರ್ಮಂತ್ರೇಣ ವಿಷ್ಣೋರಾವಾಹನ ಅರ್ಘ್ಯ ಪಾದ್ಯ ಉಪಸ್ಪರ್ಶನ ಸ್ನಾನ ವಾಸ ಉಪವೀತ ಭೂಷಣ ಗಂಧ ಪುಷ್ಪ ಧೂಪ ದೀಪ ಉಪಹಾರಾದಿ ಉಪಚಾರಾಂಶ್ಚ ಸಮಾಹಿತ ಉಪಾಹರೇತ್. ನಮೋ ಭಗವತೆ ಮಹಾಪುರುಷಾಯ, ಅಲ್ಲೇ ಭಗವಂತನೇ ನಿನಗೆ ನಮಸ್ಕಾರ. ಮಹಾಪುರುಷಾಯ, ಮಹಾಪುರುಷನಾಗಿರ್ತಕ್ಕಂಥವನಿಗೆ ನಮಸ್ಕಾರ. ಅಂದ್ರೆ ಪುರುಷೋತ್ತಮ ಅಂತ ಅರ್ಥ. ಮಹಾಪುರುಷ ಅಂದ್ರೆ ಪುರುಷರಲ್ಲಿ ಉತ್ತಮನಾಗಿರ್ತಕ್ಕಂಥವನು. ಭಗವತೆ ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು. ಹಿಂದೆ ಬಂದಿದೆ ಭಗವ ಶಬ್ದ ಅರ್ಥ. ಭಗವಾನ್ ಅಂದ್ರೆ ಸಕಲ ಗುಣ ಸಂಪೂರ್ಣನಾಗಿರ್ತಕ್ಕಂಥವನೇ. ಮಹಾಪುರುಷರ ಪುರುಷೋತ್ತಮನಾಗಿರ್ತಕ್ಕಂಥವನೇ. ಮಹಾನುಭಾವ, ಸರ್ವಶಕ್ತಿ ಉಳ್ಳಂಥವನು ನೀನು. ಮಹಾವಿಭೂತಿಪತಿ, ವಿಭೂತಿಗಳು ಅಣಿಮಾ ಮಹಿಮಾ ಮೊದಲಾದಂತಹ ವಿಭೂತಿಗಳು ಏನಿದ್ದಾವೆ ಆ ಎಲ್ಲ ಮಹಾವಿಭೂತಿಗೆ ಪತಿ ನೀನು. ಮಹಾವಿಭೂತಿ ಪತಯೇ, ಅಣಿಮಾದಿ ಮಹಾ ಐಶ್ವರ್ಯಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥವನೇ. ಸಹ ಮಹಾವಿಭೂತಿಭಿಹಿ, ಮಹಾವಿಭೂತಿ ರಮಾ ಬ್ರಹ್ಮಾದಿಗಳು ಆ ಎಲ್ಲ ವಿಭೂತಿ ಪುರುಷರು ಅಂತೇನಿದ್ದಾರೆ ಅವರೆಲ್ಲರಿಂದಲೂ ಕೂಡ ಕೂಡಿರ್ತಕ್ಕಂಥವನು ನೀನು. ಸಹ ಮಹಾವಿಭೂತಿಭಿಹಿ ಅಂತಂದ್ರೆ ಲೋಕದಲ್ಲಿ ಮಹಾವಿಭೂತಿ ಅಂತ ಕರೆಸ್ಕೊಂಡಿರ್ತಕ್ಕಂತಹ ರಮಾ ಬ್ರಹ್ಮಾದಿ ಸಮಸ್ತ ದೇವತೆಗಳೇನಿದ್ದಾರೆ ಅವರೆಲ್ಲರಿಂದಲೂ ಸಹಿತನಾಗಿರ್ತಕ್ಕಂಥವನಿಗೆ ನಮಸ್ಕಾರ.
ಭಗವತೆ ನಮೋ ನಮಃ, ಇದು ನಿನಗೆ ನಮಸ್ಕಾರ ಅಂತ ಹೀಗೆ ನಾನು ನಿನಗೆ ಈ ಮಂತ್ರದಿಂದ ಪ್ರತಿ ದಿವಸ ಸಮಸ್ತ ಉಪಚಾರಗಳನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಬೇಕು. ನಾನು ನಿನಗೆ ಪೂಜೆಯನ್ನ ಮಾಡ್ತೇನೆ ಅಂತ ಹೇಳಿ ಎಲ್ಲ ಉಪಚಾರಗಳನ್ನು ಸಮರ್ಪಣೆ ಮಾಡಬೇಕಂತೆ ಭಗವಂತನಿಗೆ. ಅನೇನ ಅಹರಹರ್ ಮಂತ್ರೇಣ ಅಂದ್ರೆ ಪ್ರತಿ ದಿವಸ ಈ ಮಂತ್ರದಿಂದ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಿಮುಪಾಹರಾಣಿ ಅಂತ ಈ ಮಂತ್ರದಿಂದ ನಾನು ನಿನಗೆ ಪ್ರತಿ ದಿವಸ ಪೂಜೆಯನ್ನ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ, ತಗೋ ಅಂತ ಹೀಗೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಮಾಡಿ ಭಗವಂತನಿಗೆ ಆವಾಹನ, ಅರ್ಘ್ಯ, ಆಮೇಲೆ ಪಾದ್ಯ, ಉಪಸ್ಪರ್ಶನ ಅಂದ್ರೆ ಆಚಮನ, ಸ್ನಾನ, ವಾಸ ಅಂದ್ರೆ ವಸ್ತ್ರ, ಉಪವೀತ, ಭೂಷಣ, ಗಂಧಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ಆಮೇಲೆ ಉಪಹಾರ ಅಂದ್ರೆ ನೈವೇದ್ಯಂ ಸಮರ್ಪಯಾಮಿ ಮೊದಲಾದಂತಹ ಉಪಚಾರಾಂಶ್ಚ ಈ ಎಲ್ಲ ಉಪಚಾರಗಳನ್ನ ಸಮಾಹಿತ ಉಪಾಹರೇತ್, ಸಮಾಹಿತನಾಗಿ ಅಂದ್ರೆ ಏಕಾಗ್ರ ಚಿತ್ತದಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇವೇ ಮೊದಲಾದಂತಹ ಎಲ್ಲ ಪೂಜೆಗಳು ಅಂತ ಅರ್ಥ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಿಮುಪಾಹರಾಮಿ ಇತಿ ಅನೇನ ಅಹರಹರ ಮಂತ್ರೇಣ ವಿಷ್ಣೋರಾವಾಹನ ಅರ್ಘ್ಯ ಪಾದ್ಯ ಉಪಸ್ಪರ್ಶನ ಸ್ನಾನ ವಾಸ ಉಪವೀತ ಭೂಷಣ ಗಂಧ ಪುಷ್ಪ ಧೂಪ ದೀಪೋಪಹಾರಾದ್ಯುಪಚಾರಾಂಶ್ಚ ಸಮಾಹಿತ ಉಪಾಹರೇತ್. ಹವಿಷ್ಯೇಷಂ ತು ಜುಹುಯಾದನಲೆ ದ್ವಾದಶಾಹುತೀಃ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿಪತಯೇ ಸ್ವಾಹಾ ಇತಿ. ಶ್ರಿಯಂ ವಿಷ್ಣುಂ ಚ ವರದಾವಾಶಿಷಾಂ ಪ್ರಭವಾವುಭೌ ಭಕ್ತ್ಯಾ ಸಂಪೂಜಯೇನ್ನಿತ್ಯಂ ಯದೀಚ್ಛೇತ್ ಸರ್ವಸಂಪದಃ. ಭಗವಂತನಿಗೆ ಸಮರ್ಪಣೆ ಮಾಡಿ ಆಮೇಲೆ ಉಳಿದಿರ್ತಕ್ಕಂತಹ ಪಾಯಸ ಏನಿದೆ ಅದು ಹವಿಶೇಷ ಅಂತ ಕರೀತಾರೆ. ಅದನ್ನ ಆ ನೈವೇದ್ಯದಿಂದ ಹವಿಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಜುಹುಯಾದ್ ಅನಲೇ ದ್ವಾದಶಾಹುತಿ, 12 ಆಹುತಿಗಳನ್ನ ಕೊಟ್ಟು ಅಗ್ನಿಯಲ್ಲಿ ಹೋಮ ಮಾಡಬೇಕು. ದ್ವಾದಶಾಹುತಿ. ಹವಿಶೇಷವನ್ನ ಹೋಮ ಮಾಡಬೇಕು ಅಂತ ಹೇಳಿದ್ದಾರೆ. ಹವಿಶೇಷ ಅಂತಂದ್ರೆ ಹಿಂದೆ ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂತೇನು ಹೇಳಿದ್ರಲ್ಲ, ಆ ನೈವೇದ್ಯ ಮಾಡಿದ ಅನ್ನ ಅಂತ ಅರ್ಥ. ಆ ಹವಿಸ್ಸು ಭಗವಂತನಿಗೆ ನೈವೇದ್ಯ ಮಾಡಿದ ಆ ಹವಿಸ್ಸಿನ ಶೇಷವನ್ನ ಅಗ್ನಿಯಲ್ಲಿ ಈಗ ಹೋಮ ಮಾಡಬೇಕು. ಆ ಅಗ್ನಿಯಲ್ಲಿ 12 ಆಹುತಿಗಳಿಂದ ಹೋಮ ಮಾಡುವಾಗ ಹೇಳುವ ಮಂತ್ರ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿಪತಯೇ ಸ್ವಾಹಾ ಅಂತ. ಈ ಮಂತ್ರದಿಂದ ಅಗ್ನಿಯಲ್ಲಿ ತುಪ್ಪದ ಜೊತೆಗೆ 12 ಆಹುತಿಗಳನ್ನು ಸಮರ್ಪಣೆ ಮಾಡಬೇಕು. ಸರ್ವಸಂಪದ ಯದಿಚ್ಛೇತ್, ಎಲ್ಲಾ ರೀತಿಯಾದ ಸಂಪತ್ತು ನಮಗೆ ಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೋ ಅಂಥವರು ಪ್ರತಿ ದಿವಸ ಭಕ್ತಿಯಿಂದ ಈ ರೀತಿ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಬೇಕು. ಯಾಕೆ ಅಂದ್ರೆ ಅವರಿಬ್ಬರೇ ವರವನ್ನ ಕೊಡ್ತಕ್ಕಂಥವ್ರು. ವರದೌ ಪ್ರಭವೌ ಉಭೌ
ಲಕ್ಷ್ಮಿ ಮತ್ತು ನಾರಾಯಣರು ವಿಷ್ಣುಂ ಶ್ರಿಯಂ ಶ್ರಿಯಂ ವಿಷ್ಣುಂ ಚ ವರದೌ ಆಶಿಷಾಂ ಪ್ರಭವೌ ಉಭೌ. ನಮಗೆ ಎಲ್ಲ ರೀತಿಯಾದ ಅಭೀಷ್ಟಗಳನ್ನು ತಂದುಕೊಡುವಂತಹ ಶಕ್ತಿ ಅವರಿಬ್ಬರಿಗೆ ಇರೋದು. ಎಲ್ಲ ರೀತಿಯಾದ ವರಗಳನ್ನ ಕೊಡ್ತಕ್ಕಂಥವ್ರು ಅವರಿಬ್ಬರೇ. ಹಾಗಾಗಿ ಆ ಲಕ್ಷ್ಮೀನಾರಾಯಣರನ್ನ ಭಕ್ತಿಯಿಂದ ಸಂಪೂಜಯೇತ್, ಪೂಜೆ ಮಾಡಬೇಕು. ಪ್ರತಿ ದಿವಸ ಆ ಲಕ್ಷ್ಮೀನಾರಾಯಣರ ಪೂಜೆಯನ್ನ ಭಕ್ತಿಯಿಂದ ಮಾಡಬೇಕು. ಅವರೇ ನಮಗೆ ಎಲ್ಲ ರೀತಿಯಾದ ಸಂಪತ್ತನ್ನು ತಂದು ಕೊಡ್ತಕ್ಕಂಥವ್ರು. ಅವರಿಬ್ಬರೇ ಸಕಲ ಅಭೀಷ್ಟಗಳನ್ನು ಪೂರೈಸಲಿಕ್ಕೆ ಸಮರ್ಥರಾಗಿರ್ತಕ್ಕಂಥವ್ರು. ಶ್ರಿಯಂ ವಿಷ್ಣುಂ ಚ ವರದಾ ವಾಶಿಷಾಂ ಪ್ರಭವಾವುಭೌ ಭಕ್ತ್ಯಾ ಸಂಪೂಜಯೇನ್ನಿತ್ಯಂ ಯದೀಚ್ಛೇತ್ ಸರ್ವಸಂಪದಃ ಪ್ರಣಮೇದ್ದಂಡವದ್ಭೂಮೌ ಭಕ್ತಿ ಪ್ರಹ್ವೇಣ ಚೇತಸಾ ದಶವಾರಂ ಜಪೇನ್ ಮಂತ್ರಂ ತತಸ್ತೋತ್ರಮುದೀರಯೇತ್. ಆಮೇಲೆ ಹೋಮ ಆದ ಮೇಲೆ 12 ಆಹುತಿಗಳನ್ನ ಈ ಮಂತ್ರದಿಂದ ಸಮರ್ಪಣೆ ಮಾಡಬೇಕು. ಆ ರೀತಿ ಹೋಮ ಎಲ್ಲ ಮುಗಿದ ಮೇಲೆ ಭಕ್ತಿಯಿಂದ ನೆಲದ ಮೇಲೆ ದಂಡವತ್ ಪ್ರಣಾಮ ಮಾಡಬೇಕು. ದಂಡವತ್ ಪ್ರಣಾಮ ಅಂತಂದ್ರೆ ಸಾಷ್ಟಾಂಗವಾಗಿ ಪ್ರಣಾಮ. ದಂಡವತ್ ಪ್ರಣಾಮ. ಭೂಮಿಯ ಮೇಲೆ ದಂಡವತ್ ಸಾಷ್ಟಾಂಗವಾಗಿ ಭಗವಂತನನ್ನ ನಮಸ್ಕಾರ ಮಾಡಬೇಕು. ದಂಡವತ್ ಪ್ರಣಾಮ ಸಲ್ಲಿಸಬೇಕು. ಭಕ್ತಿ ಭಾವದಿಂದ, ಭಕ್ತಿ ಪ್ರಹ್ವೇಣ ಚೇತಸ. ಆಮೇಲೆ 10 ಸಲ ಮಂತ್ರವನ್ನ ಜಪ ಮಾಡಬೇಕು. ದಶವಾರಂ ಜಪೇನ್ ಮಂತ್ರಂ. ದಂಡವತ್ ಪ್ರಣಾಮ ಮಾಡಿ 10 ಸಲ ಏನು ಮಾಡಬೇಕು? ಮಂತ್ರವನ್ನ ಜಪ ಮಾಡಬೇಕು. 10 ಅಂತ ಹೇಳಿದ್ದಾರೆ. ಬರೀ 10 ಅಂದ್ರೆ 10 ಅಲ್ಲ, 10 ಮಿನಿಮಮ್ ಅಂತ ಅರ್ಥ. ಆಮೇಲೆ ಯಥಾಶಕ್ತಿ. ವಿಜಯಧ್ವಜ ತೀರ್ಥರು ಬರೀತಾರೆ, ದಶವಾರಂ ಅಂದ್ರೆ ಬರೀ 10 ಮಾತ್ರ ಅಲ್ಲ, ದಶ ಸಂಖ್ಯಾ ತದೂರ್ಧ್ವಂ ಯಥಾಶಕ್ತಿ. 10ರ ಮೇಲೆ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ಅಂತ. ಹೀಗೆ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡಿ 10 ಬಾರಿ ಮಂತ್ರವನ್ನ ಜಪ ಮಾಡಬೇಕು. ಜಪ ಮಾಡಿ ಈ ಮುಂದೆ ಹೇಳುವ ಸ್ತೋತ್ರವನ್ನ ಪಠಣ ಮಾಡಬೇಕು. ಪ್ರಣಮೇ ದಂಡವದ್ ಭೂಮೋ ಭಕ್ತಿ ಪ್ರಹ್ವೇಣ ಚೇತಸ ದಶವಾರಂ ಜಪೇನ್ ಮಂತ್ರಂ ತತಸ್ತೋತ್ರಮುದೀರಯೇತ್. ಯುವಾಂ ತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಂ ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾ ಶಕ್ತಿರ್ದುರತ್ಯಯ. ಲಕ್ಷ್ಮೀನಾರಾಯಣರನ್ನ ಈ ಸ್ತೋತ್ರಗಳಿಂದ ಸ್ತೋತ್ರ ಮಾಡಬೇಕು. ನೀವಿಬ್ಬರು ಎಲ್ಲರಿಗೂ ಒಡೆಯರಾಗಿದ್ದೀರಿ. ಯುವಾಂ ಅಂದ್ರೆ ಲಕ್ಷ್ಮೀನಾರಾಯಣರು ನೀವು ಸರ್ವೇಶ್ವರರು. ವಿಶ್ವಸ್ಯ ವಿಭೂ ಮತ್ತು ಜಗತಃ ಕಾರಣಂ ಪರಂ ಕಾರಣಂ, ಈ ಜಗತ್ತಿಗೆ ಮೂಲ ಕಾರಣರು ನೀವು. ಈ ಜಗತ್ತಿನ ಮೂಲ ಕಾರಣ, ಪರಂ ಕಾರಣಂ, ಮೂಲ ಕಾರಣರಾಗಿದ್ದೀರಿ ನೀವಿಬ್ರು. ಈ ಲಕ್ಷ್ಮೀದೇವಿ ಅವಳು ಪ್ರಕೃತಿ, ನೀನು ಪುರುಷ. ಇವಳನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವಳು ಪ್ರಕೃತಿಯಾಗಿದ್ದಾಳೆ. ಇಯಂ ಹಿ ಪ್ರಕೃತಿ ಸೂಕ್ಷ್ಮ, ಬಹಳ ಸೂಕ್ಷ್ಮ. ಮಾಯಾಶಕ್ತಿ ದುರತ್ಯಯ, ಅವಳನ್ನ ಮೀರ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ.
ಮತ್ತೆ ಮಾಯಾಶಕ್ತಿ ಅವಳು. ಜಗತ್ತನ್ನ ಅಜ್ಞಾನದಲ್ಲಿ ಬಂಧನ ಮಾಡುವಂತಹ ನಿನ್ನ ಮಾಯಾಶಕ್ತಿ ಇವಳೇ. ನೀನು ಇವಳನ್ನಿಟ್ಟುಕೊಂಡೇ ಜಗತ್ತನ್ನ ಅಜ್ಞಾನದ ಬಂಧನದಲ್ಲಿ ಮುಳುಗಿಸಿ ಬಿಡ್ತಿದಿ. ಆ ಅಜ್ಞಾನದ ಬಂಧನದಲ್ಲಿ ನೀ ಏನು ಜಗತ್ತನ್ನ ಮುಳುಗಿಸ್ತಿದಿ, ಅದಕ್ಕೆ ಇವಳನ್ನೇ ಉಪಯೋಗಿಸ್ಕೊಳ್ತಿದ್ದಿ ನೀನು. ಇವಳೇ ಮಾಯಾಶಕ್ತಿ. ಇವಳನ್ನು ಉಪಯೋಗಿಸಿಕೊಂಡೇ ಜಗತ್ತನ್ನ ಅಜ್ಞಾನದ ಬಂಧನದಲ್ಲಿ ಮುಳುಗಿಸಿ ಬಿಡ್ತಿದ್ದಿ ನೀನು. ಇವಳನ್ನ ಯಾರಿಗೂ ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಅನುಗ್ರಹವಿಲ್ಲದೆ ಈ ಮಾಯಾಶಕ್ತಿಯನ್ನ ಯಾರೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ದುರತ್ಯಯ ಅಂತ. ಮಾಯಾಶಕ್ತಿ ದುರತ್ಯಯ. ಅದನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಮಾಯಾಶಕ್ತಿಯನ್ನ, ನಿನ್ನ ಅನುಗ್ರಹ ಇಲ್ಲದೆ ಅಂತ ಇಟ್ಟುಕೊಳ್ಬೇಕು. ಭಗವಂತನ ಅನುಗ್ರಹ ಮಾತ್ರ ಆ ಮಾಯಾಶಕ್ತಿಯನ್ನ ದಾಟಿಸ್ತದೆ. ನಾವು ದಾಟ್ತೇವೆ ಅನ್ನಬಾರದು. ಆ ಭಗವಂತನ ಶಕ್ತಿ ದಾಟಿಸ್ತದಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದರಿಂದಲೂ ಅವಳನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ದುರತ್ಯಯ ಅಂತ ಅರ್ಥ. ಯಾಕೆ? ನೀನೇ ಇವಳನ್ನ ಉಪಯೋಗಿಸಿಕೊಂಡು ಈ ಮಾಯಾ ಶಕ್ತಿ ಬಂಧನ ಅದನ್ನ ನೀನು ಮಾಡಿದವನು. ಬಂಧನ ಮಾಡಿದವನು ನೀನೇ. ಹಾಗಾಗಿ ಆ ಬಂಧನವನ್ನು ಬಿಡಿಸುವವನು ನೀನೇ. ನಾವು ಎಷ್ಟೇ ಕಷ್ಟಪಟ್ಟರೂ ಆ ಬಂಧನದಿಂದ ನಾವು ಬಿಡುಗಡೆಯನ್ನು ಪಡಿತೇನೆ ಅಂತ ಹೇಳಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನೀನೇ ಬಂಧಕನೂ ನೀನೇ, ಮೋಚಕನೂ ನೀನೇ. ಆ ಬಂಧನ ಮಾಡುವ ಆ ಮಾಯಾಶಕ್ತಿ ಇವಳೆ. ಇಯಂ ಹಿ ಪ್ರಕೃತಿ ಸೂಕ್ಷ್ಮ. ಅವಳೇ ಈ ಮಾಯಾಶಕ್ತಿ, ದುರತ್ಯಳಾಗಿರ್ತಕ್ಕಂಥವಳು ಅಂತ ಹೀಗೆ ಲಕ್ಷ್ಮೀನಾರಾಯಣರನ್ನ ಒಟ್ಟಿಗೆ ಸ್ತೋತ್ರ ಮಾಡೋದು. ಶ್ರೀ ಭೂ ದುರ್ಗಾ ಎಂಬುದಾಗಿ ಭಿನ್ನ ಭಿನ್ನವಾದ ಶಕ್ತಿಗಳು, ಪ್ರಕೃತಿಯ ಶಕ್ತಿಗಳು. ಮಾಯೇತಿ ಪ್ರಕೃತಿಶ್ಚೈವ ಮಾಯಾ ಜೀವಶ್ಚ ಕಥ್ಯತೆ ಮೂಲ ಕಾರಣಭೂತಾತು ಮಾಯೇತ್ಯಾಹುರ್ಮನೀಷಿಣಃ. ಆದ್ರಿಂದ ಆ ಮೂಲ ಪ್ರಕೃತಿಯೇ ಎಲ್ಲ ಜೀವರನ್ನು ಕೂಡ ಬಂಧನ ಮಾಡೋಳು. ಅದನ್ನು ಮಾಡಿದವನು ಭಗವಂತ. ನೀನು ಪುರುಷ, ಪುರಾಣ, ಅವಳು ಪ್ರಕೃತಿ. ನೀವಿಬ್ಬರೇ ಜಗತ್ತಿಗೆ ಮೂಲ ಕಾರಣರು. ನೀವು ಎಲ್ಲರಿಗೂ ಒಡೆಯರಾಗಿದ್ದೀರಿ ಅಂತ ಹೀಗೆ ಲಕ್ಷ್ಮೀನಾರಾಯಣರನ್ನ ಸ್ತೋತ್ರ ಮಾಡಬೇಕು. ಯುವಾಂ ತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಂ ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾ ಶಕ್ತಿರ್ದುರತ್ಯಯ. ತಸ್ಯಾ ಅಧೀಶ್ವರಃ ಸಾಕ್ಷಾತ್ ತ್ವಮೇವ ಪುರುಷಃ ಪರಃ ತ್ವಂ ಸರ್ವಯಜ್ಞೈಜ್ಞೇಯಂ ಕ್ರಿಯೇಯಂ ಫಲಭುಗ್ ಭವಾನ್. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು? ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾಶಕ್ತಿ ದುರತ್ಯಯ. ಇವಳೇನಿದ್ದಾಳಲ್ಲ ಅವಳು ಪ್ರಕೃತಿ, ಸೂಕ್ಷ್ಮ, ಅವಳು ಮಾಯಾಶಕ್ತಿ. ಅವಳಿಗೆ ನೀನು ಅಧೀಶ್ವರ. ತಸ್ಯಾಹ ಅಧೀಶ್ವರಃ ಸಾಕ್ಷಾತ್ ತ್ವಮೇವ ಪುರುಷಃ ಪರಃ. ಅವಳಿಗೆ ಒಡೆಯನಾಗಿದ್ದಿ ನೀನು, ಅವಳಿಗೆ ಅಧಿಪತಿಯಾಗಿದ್ದಿ ನೀನು, ಸರ್ವೋತ್ತಮನಾಗಿದ್ದಿ, ಸಾಕ್ಷಾತ್ ಪರಮಪುರುಷನಾದ ನಾರಾಯಣ ನೀನು ಅಂತ. ತಸ್ಯಾಹ ಅಧೀಶ್ವರಃ. ತಸ್ಯಾಹ ಅಂದ್ರೆ ಆ ಲಕ್ಷ್ಮೀದೇವಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಯಾವ ಲಕ್ಷ್ಮೀದೇವಿ ಇದ್ದಾಳೆ ಪ್ರಕೃತಿ, ಅವಳಿಗೆ ನೀನು ಅಧೀಶ್ವರನಾಗಿದ್ದಿ, ಅಧಿಪತಿಯಾಗಿದ್ದಿ. ಸಾಕ್ಷಾತ್ ತ್ವಮೇವ ಪರಃ ಪುರುಷಃ, ನೀನೇ ಸರ್ವೋತ್ತಮನಾದ ಸಾಕ್ಷಾತ್ ಪರಮಪುರುಷ. ತ್ವಂ ಸರ್ವಯಜ್ಞ, ನೀನು ಎಲ್ಲಾ ಯಜ್ಞಗಳ ಅಂತರ್ಯಾಮಿಯಾಗಿದ್ದಿ. ಇವಳು ಆ ಲಕ್ಷ್ಮೀದೇವಿ, ಅವಳು ಕೂಡ ಎಲ್ಲ ಯಜ್ಞದ ಕ್ರಿಯೆಗಳಲ್ಲಿ ಅಂತರ್ಯಾಮಿಯಾಗಿದ್ದಾಳೆ. ಅವಳು
ಯಜ್ಞ ಮೊದಲಾದ ಸಮಸ್ತ ಕರ್ಮಗಳಿಗೆ ಅವಳು ಅಭಿಮಾನಿ. ನೀನು ಕರ್ತೃಗಳಿದ್ದಾರಲ್ಲ, ಅವರ ಒಳಗೆ ಇದ್ದು ಆ ಕರ್ಮ ಫಲವನ್ನ ನಮಗೆ ಉಣಿಸೋನು ನೀನು. ಯಜ್ಞಗಳಿಗೆಲ್ಲ ಅಭಿಮಾನಿಯಾಗಿರ್ತಕ್ಕಂಥವಳು ಅವಳು. ಆದರೆ ಆ ಯಜ್ಞದ ಸಕಲ ವಸ್ತುಗಳಲ್ಲಿಯೂ ಇದ್ದು, ಕರ್ತೃಗಳಲ್ಲಿಯೂ ಇದ್ದು, ಆ ಕರ್ಮದ ಫಲಭೋಗವನ್ನ ನಮಗೆ ಉಣಿಸುವವನು ನೀನು. ಫಲಭುಗ್ ಭವಾನ್ ಅಂತ ಹೀಗೆ ಚಿಂತನೆ ಮಾಡಬೇಕು. ತಸ್ಯಾ ಅಧೀಶ್ವರ ಸಾಕ್ಷಾತ್ ತ್ವಮೇವ ಪುರುಷ ಪರಃ ತ್ವಂ ಸರ್ವಯಜ್ಞೈಜ್ಞೇಯಂ ಕ್ರಿಯೇಯಂ ಫಲಭುಗ್ ಭವಾನ್. ಇಲ್ಲಿ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಬ್ರಹ್ಮತರ್ಕದ ವಾಕ್ಯವನ್ನು ಉದಾಹರಿಸಿ ತಾತ್ಪರ್ಯ ಬರೆದಿದ್ದಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಟೈಮ್ ಆಗಿದೆ, ಸ್ವಲ್ಪ ವಿಷಯ ಇದೆ ಹೇಳಲಿಕ್ಕೆ. ನಾಳೆ ದಿವಸ ಮುಂದುವರ್ಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ ಇದೇ ಅಂಬರಣಿ ಸೂಕ್ತದಲ್ಲಿ ಬರ್ತಲ್ಲ, ಪ್ರಥಮ ಯಜ್ಞಿಯಾನಾಂ ಅಲ್ಲಿ ಬರ್ತಲ್ಲ, ಅದು ಕೂಡ ರೈಟ್. ಅಗಂ ರಾಷ್ಟ್ರೀಂ ಚಿಕಿದುಷಿ ಪ್ರಥಮ ಯಜ್ಞಿಯಾನ ಅಲ್ಲಿ ಕೂಡ ಬರ್ತಾ, ಅವಳು ಪ್ರಥಮ ಯಜ್ಞದಲ್ಲಿ ಬಂದು ಅವಳು ಪ್ರಥಮ, ರೈಟ್. ಸರ್ ಈ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಅಲ್ಲಿ ಕೂಡ ತಾರತಮ್ಯ ಇದನ್ನ ಇಲ್ಲಿ ಬಂದಿದೆ. ಹೌದು, ಸಾಯುಜ್ಯ ಬಂದು ಮೊದಲು, ಆಮೇಲೆ ಸಾರೂಪ್ಯ, ಆಮೇಲೆ ಬಂದು ಸಾಮೀಪ್ಯ, ಆಮೇಲೆ ಬಂದು ಸಾಲೋಕ್ಯ. ತಾರತಮ್ಯ ಇದೆ. ಎಲ್ರಿಗೂ ಎಲ್ಲ ಮೋಕ್ಷ ಇಲ್ಲ, ಒಂದು ಮಾತ್ರ ಎಲ್ರಿಗೂ ಇದೆ ಅಂತೆ. ಒಂದು ಡೌಟ್, ಇಲ್ಲಿ ಹೋಮ ಮಾಡೋದು ಈಗ ಬಂದು ಹೇಳಿದ್ದಾರೆ ಅಲ್ವಾ, ಇದ್ರಲ್ಲಿ ಆಹುತಿ ಕೊಡೋದು, ಸ್ವಾಹ ಅಂತ ಕೊಡೋದು ಅಂತ ಕೊಟ್ಟಿದ್ದಾರಲ್ಲ, ಅವಾಗ ನಾವು ಕ್ಲಿಯರ್ ಮಾಡ್ಕೊಡಲ್ವಾ? ಅದೇ ಹೇಳಿದ್ನಲ್ಲ, ಇದು ಉತ್ತಮ ಸ್ತ್ರೀಯರಿಗೆ ಹೇಳಿರ್ತಕ್ಕಂಥದ್ದು. ಆಹುರಪ್ಯುತ್ತಮ ಸ್ತ್ರೀಣಾಂ ಅಂತ ಉತ್ತಮ ಸ್ತ್ರೀಯರಿಗೆ ಅದರಲ್ಲಿ ಅಧಿಕಾರ ಇದೆ. ಇದು ಸಾಧಾರಣ ಮನುಷ್ಯರಿಗೆ ಹೇಳಿರ್ತಕ್ಕಂಥದ್ದಲ್ಲ ಇದು. ಅಲ್ಲ. ಓಕೆ ಓಕೆ ಆಚಾರ್ಯ, ಧನ್ಯವಾದಗಳು. ಹರೇ ನಮಃ. ಏನಿದೆ ಆಚಾರ್ಯ, ಎಲ್ಲಾರೇ ಒಂದು ವೈಕುಂಠ, ಎಲ್ಲಾರಿಗೂ ಒಂದಿದ್ದಾನೆ ಹೇಳಿದ, ಏನಿದೆ ಕಾಮ? ಅದೇ ಇದರಲ್ಲಿ ಸಾರೂಪ್ಯ ಮೋಕ್ಷ ಎಲ್ರಿಗೂ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಅದ್ರಲ್ಲಿ ಯಾವುದೋ ಒಂದು ಎಲ್ರಿಗೂ ಇದೆ. ಯಾವುದು ತಾರತಮ್ಯದಲ್ಲಿ ನೀವು ಹೇಳ್ತಾ ಹೋದ್ರಲ್ಲ, ಯಾವ್ದು? ಫಸ್ಟ್ ಬಂದು ಸಾಯುಜ್ಯ. ಪರಯೋಗ ಇತಿ ಸಾಯುಜ್ಯ ಲಕ್ಷಣ ಮುಕ್ತಿ ಉಕ್ತಾಹ. ಚತುರ್ಭುಜಾಃ ಇತಿ ತತ್ ಅಂತರ ಸಾರೂಪ್ಯ ಲಕ್ಷಣಾಃ. ಭಗವತ್ ಸಮೀಪಂ ಇತಿ ಸಾಮೀಪ್ಯ ಲಕ್ಷಣ. ಅಪಿ ತಸ್ಯ ಲೋಕಮಿತಿ ಸಾಲೋಕ್ಯ ಲಕ್ಷಣ ಇತಿ ಚತುರ್ವಿಧ ಅಪಿ ಮುಕ್ತಿ ಉಕ್ತ. ಮೊದಲನೇದ್ದು ಸಾಯುಜ್ಯನಾ? ಸಾಯುಜ್ಯ. ತಾರತಮ್ಯದಲ್ಲಿ ಕೆಳಗಿಂದು ಸಾಯುಜ್ಯನಾ? ಫಸ್ಟ್ ಸಾಯುಜ್ಯ, ರೈಟ್. ಸಾಯುಜ್ಯಕ್ಕೆ ಏನ್ ಬರ್ದಿದ್ದಾರೆ? ಪರಯೋಗ ಇತಿ ಸಾಯುಜ್ಯ ಲಕ್ಷಣ ಮುಕ್ತಿ ಉಕ್ತ. ಪರಯೋಗ ಅದೇ ಯುಜುರ್ಯೋಗೆ ಸಾಯುಜ್ಯ, ಯುಜುರ್ಯೋಗೆ ಧಾತು. ಆಮೇಲೆ ಸಾರೂಪ್ಯ. ಚತುರ್ಭುಜ ಇತಿ ತತ್ ಅಂತರ ಸಾರೂಪ್ಯ ಲಕ್ಷಣ. ಇದೆರಡು ಎಲ್ರಿಗೂ ಇದೆ ಅಂತ ಅನ್ಸುತ್ತೆ. ಸಾಯುಜ್ಯ, ಸಾರೂಪ್ಯ. ಸಾಯುಜ್ಯ ಬಂದು ಉತ್ತಮ ವಾಯುದೇವರು ಬಂದು ದೇವರೊಡೆ ಎಲ್ಲಾ ಬಾಡಿಲಿ ಹೋಗಿ ಸೇರ್ತಾರೆ, ರೈಟ್. ಸೂರ್ಯ ಕಣ್ಣು ಮುಟ್ಟು ಹೋಗಿ ಸೇರ್ತಾನ,
ಕಂದರ ಕಿಮಿ ರೈಟ್ ಆ ತರ ರೈಟ್ ಅವ್ರಿಗೆ ಅದು ಸಾಯುಜ್ಯ. ಸಾಯುಜ್ಯನಾ? ಹಾ ಅದು ಸಾಯುಜ್ಯ ರೈಟ್. ಅಂದ್ರೆ ನೀವು ಹೇಳೋದು ತಾರತಮ್ಯದಲ್ಲಿ ಉತ್ತಮವಾದದ್ದು ಸಾಯುಜ್ಯ. ಹಾಗಾದ್ರೆ ಒಂದು ನೀವು ಕೆಳಗಿಂದ ಹೇಳ್ತಾ ಇಲ್ಲ, ಮೇಲಿಂದ ಹೇಳ್ತಾ ಇದ್ದೀರಿ. ಮೇಲಿಂದ ಒಂದು ಸಾರೂಪ್ಯ ಆಮೇಲೆ ಸಾರೂಪ್ಯನಾ? ಆಮೇಲೆ ಸಾರೂಪ್ಯ, ಅದರ ಕೆಳಗಿಂದು ಆಮೇಲೆ ಅಲ್ಲ ಸಾರೂಪ್ಯ, ಆಮೇಲೆ ಸಾಮೀಪ್ಯ, ಕಡಸೀದು ಬಂದು ಸಾಲೋಕ್ಯ. ಅವ್ರ ಲೋಕದಲ್ಲಿ ಇರೋದು. ಅದ್ರಲ್ಲಿ ಮುಂದೆ ಎಲ್ಲಿ ನೋಡ್ತಾ ಇದ್ದೀರಿ ನೀವು? ಸುಮದ ವಿಜಯ ಬಂದು ಏಕಾದಶ ಸ್ವರ್ಗ ವೈಕುಂಠ ವರ್ಣ ಬರ್ತಲ್ಲ, ಎಲ್ರಿಗೂ ಇರುವಂತ ಮೋಕ್ಷ ಯಾವುದು ಅಂತ ಬರ್ದಿದಾರ ಅಲ್ಲಿ? ಇಲ್ಲ, ಇದು ಬಣ್ಣಂಜಿ ಇದರಲ್ಲಿ ಬರ್ದಾರ. ಇಲ್ಲಿ ಅಲ್ಲಿ ಹೇಳುವಾಗ್ಲೇನೆ ಹೇಳ್ತಾರೆ ಎಲ್ರಿಗೂ ಎಲ್ಲಾ ಮೋಕ್ಷ ಇಲ್ಲ. ಅದರಲ್ಲಿ ಸಾಲೋಕ್ಯನೋ ಸಾಮೀಪ್ಯ ಅದು ಮಾತ್ರ ಎಲ್ರಿಗೂ ಇದೆ ಅಂತ ಹಿಂಗೇನೋ ಬರ್ತದೆ. ಕರೆಕ್ಟ್ ನೆನಪಾಗ್ತಿಲ್ಲ ನನಗೆ. ಅದು ಮಾತ್ರ ಎಲ್ರಿಗೂ ಇದೆ, ಉಳಿದದ್ದು ಎಲ್ರಿಗೂ ಇಲ್ಲ. ಅವರವರ ಯೋಗ್ಯತಾ ನೋಡ್ಕೊಂಡು ಕೆಲವರಿಗೆ ಮಾತ್ರ ಕೆಲವು ಹಾಗೆ. ಆದ್ರೆ ಯಾರಿಗೂ ಇದ್ರೂ ಇಲ್ಲ, ಅದರಲ್ಲಿ ಹೊಟ್ಟೆ ಕಿಚ್ಚಿರೋದಿಲ್ಲ. ನನಗದಿಲ್ಲ ಅಂತ ಆತರ ಕೊರತೆ ನ್ಯೂನತೆ ಅಂತ ಅನ್ಸೋದಿಲ್ಲ ಅವರಿಗೆ. ಅವರ ಯೋಗ್ಯತೆ ಅವರಿಗೆ ಗೊತ್ತಿರೋದ್ರಿಂದ ಎಲ್ರಿಗೂ ಕೂಡ ಪೂರ್ಣ ಸಂತೋಷನೇ ಇರ್ತದೆ, ಪೂರ್ಣಾನಂದವೇ ಇರ್ತದೆ ಎಲ್ರಿಗೂ. ಇಲ್ಲಿ ಏನ್ ಬರುತ್ತೆ ಆಚಾರ್ಯ, ನೀವು ಹೇಳಿದ ಮಾತು ಬರ್ತಾ ಚತುರ್ಭುಜ ಇತ್ಯಾದಿ ಶ್ಲೋಕಾನಾಂ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಲಕ್ಷಣ ತ್ರಿವಿಧಂ ಉಕ್ತಾಃ ತ್ರಿವಿಧಾನಾಂ ಅಪಿ ಆನಂದಃ ಯೋಗ್ಯತಾನುಸಾರೇಣ ಪೂರ್ಣ ಏವ ಇತಿ ಜ್ಞಾತವ್ಯಂ ಏನು ಕೊಡ್ತಾರೆ. ಸರಿ, ಸೊ ಆ ತರ ಒಂದು ಮಾತು ಮಂದೋಪಕಾರದಲ್ಲಿ ಕೊಟ್ಟಿದ್ದಾರೆ. ನೀವ್ ಹೇಳಿದ ಮಾರಿ ಎಲ್ಲರಿಗೂ ಸಿಕ್ಕಾದಿಲ್ಲ, ಆ ಮಾತು ಬರಲ್ಲ. ಬಣ್ಣಂಜಲಿ ಬಂದು ತಾರತಮ್ಯ ಈಗ ಬರ್ದಾರ ಅವರು. ಪರಯೋಗ ಇತಿ ಸಾಯುಜ್ಯ ಲಕ್ಷಣ ಮುಕ್ತಿ ಉಕ್ತಾಹ. ಇನ್ನೊಂದು ಸಾಕ್ಷಿ ಒಂದಿದಲ್ಲ, ಐದನೇದು ಇನ್ನೊಂದು ಬರುತ್ತೆ, ಸಾಯುಜ್ಯ ಮುಕ್ತಿಂ ಪ್ರಾಪ್ತಾನಾಂ ತು ಪೂರ್ಣ ಆನಂದಂ ಕೈಮುತ್ಯಾನಾಯೇನ ಸಿದ್ಧಮಿತಿ ನಾ ಉಕ್ತಂ ಹಂಗೆಂದು ಕೊಟ್ಟಿದ್ದಾರೆ. 11ನೇ ಸರ್ಗ ಇದುವಾ ಸುಮಧ್ವಿಜಯ ವ್ಯಾಖ್ಯಾನವಾ? 22ನೇ ಶ್ಲೋಕ. ಸರಿ, ಯಾವ್ಯಾವ ವಿಷಯದ ಬಗ್ಗೆ ಏನೇನು ಪುಸ್ತಕ ನೋಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಒಂದು ದೊಡ್ಡ ಸಾಧನೆನೇ. ಎಲ್ಲಿ ಬರುತ್ತೆ ಅದು ಅಂತ ತೆಗೆದು ನೋಡ್ಬೇಕಲ್ಲ. ಆಗ್ಲಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು ಆಚಾರ್ಯ.